ಪ್ರಿಯ ವಿದ್ಯಾರ್ಥಿಗಳೇ, 10ನೇ ತರಗತಿ ಗಣಿತ ಪಠ್ಯಭಾಗದ 1ನೇ ಅಧ್ಯಾಯ ಸಮಾಂತರ ಶ್ರೇಣಿಗಳು ಇದರ ಅಭ್ಯಾಸಕ್ಕೆ ತಮಗೆಲ್ಲ ಆತ್ಮೀಯವಾದಂತಹ ಸ್ವಾಗತ. ಸಮಾಂತರ ಶ್ರೇಣಿಗಳು ಈ ಶೀರ್ಷಿಕೆಯಲ್ಲಿ ನಾವು 2 ಪದಗಳನ್ನು ನೋಡ್ತಾ ಇದ್ದೇವೆ. 1ನೇದು ಸಮಾಂತರ, 2ನೇದು ಶ್ರೇಣಿಗಳು. ಹಾಗಾದರೆ ಮೊದಲಿಗೆ ಶ್ರೇಣಿಗಳು, ಶ್ರೇಣಿ ಅಂದರೆ ಏನು ಅಂತ ಅಭ್ಯಾಸ ಮಾಡೋಣ. ಶ್ರೇಣಿ ಅನ್ನೋದನ್ನು ಅಭ್ಯಾಸ ಮಾಡಲಿಕ್ಕೆ ನಾವು ಸಂಖ್ಯಾಪಟ್ಟಿಗಳ ವಿವಿಧ 2 ಗುಂಪುಗಳನ್ನು ತೆಗೆದುಕೊಳ್ಳೋಣ. ಆ 2 ಗುಂಪುಗಳ ಮಧ್ಯೆ ಇರತಕ್ಕಂಥ ವ್ಯತ್ಯಾಸವನ್ನು ಗುರುತಿಸಿಬಿಟ್ರೆ ನಮಗೆ ಶ್ರೇಣಿ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಈ ಸಂಖ್ಯಾಪಟ್ಟಿ ನಿಮಗೆ ಕಾಣಿಸ್ತಾ ಇದೆ. 1ನೇ ಗುಂಪು, ಅದರಲ್ಲಿ 1ನೇ ಉದಾಹರಣೆ 1, 3, 5, 7, 9 ಇತ್ಯಾದಿ. ಇದು ಬೆಸ ಸಂಖ್ಯೆಗಳ ಒಂದು ಸಂಖ್ಯಾಪಟ್ಟಿ. ಇಲ್ಲಿ 1ನೇ ಸಂಖ್ಯೆಯಿಂದ 2ನೇ ಸಂಖ್ಯೆಗೆ ನಾವು ಚಲಿಸಿದರೆ 2 ಹೆಚ್ಚಾಗುತ್ತೆ. 2ನೇ ಸಂಖ್ಯೆಯಿಂದ 3ನೇ ಸಂಖ್ಯೆಗೆ ಚಲಿಸಿದರೂ ಕೂಡ 2 ಹೆಚ್ಚಾಗ್ತಾ ಇದೆ. ಇದೇ ರೀತಿ ಮುಂದುವರಿಯುತ್ತೆ. 2ನೇ ಉದಾಹರಣೆ ನೋಡಿ, 1, 3/2, 2, 5/2, 3 ಇತ್ಯಾದಿ. ಅಂದರೆ ಇದನ್ನು ಹೀಗೂ ಓದಬಹುದು. 1, 1/2, 2, 2/2, 3, 3/2 ಇತ್ಯಾದಿ. ಒಂದು ಸಂಖ್ಯೆಯಿಂದ ಇನ್ನೊಂದು ಸಂಖ್ಯೆಗೆ ನಾವು ಚಲಿಸಿದರೆ ಅರ್ಧ ಹೆಚ್ಚಾಗ್ತಾ ಇರೋದು ನಮಗೆ ಈ 2ನೇ ಸಂಖ್ಯಾಪಟ್ಟಿಯಲ್ಲಿ ಕಂಡು ಬರ್ತಾ ಇದೆ. 3ನೇ ಸಂಖ್ಯಾಪಟ್ಟಿಗೆ ಬನ್ನಿ. -10 +3 -7 +3 -4 +3 -1 ಇತ್ಯಾದಿ. ಆದರೆ ಉದಾಹರಣೆ 4ನ್ನು ತಾವು ಗಮನಿಸಬಹುದು. 1, 2, 4, 8, 16 ಇದೆ. ಇಲ್ಲಿ ನೋಡಿ ನಿಯಮ ಹೇಗಿದೆ, ಈ ಸಂಖ್ಯೆಗಳ ವ್ಯವಸ್ಥೆಯ ನಿಯಮ ಹೇಗಿದೆ. 1 2 2, 2 2 4, 4 2 8, 8 2 16. 5ನೇ ಉದಾಹರಣೆಯಲ್ಲಿ ನೋಡಿ 1/2, 1/4, 1/6, 1/8, 1/10 ಇದೆ. ಈ ಎಲ್ಲ ಸಂಖ್ಯೆಗಳ ವ್ಯುತ್ಕ್ರಮಗಳನ್ನು ಬರೆದ್ರೆ ನಮಗೆ ಸರಿ ಸಂಖ್ಯೆಗಳ ಪಟ್ಟಿ ಸಿಗುತ್ತೆ. ಆದರೆ 2ನೇ ಗುಂಪಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ನೀವು ನೋಡಿದ್ರೆ ಸಂಖ್ಯೆಗಳ ವ್ಯವಸ್ಥೆಯಲ್ಲಿ, ಸಂಖ್ಯಾಪಟ್ಟಿಯ ವ್ಯವಸ್ಥೆಯಲ್ಲಿ ಯಾವುದೇ ಒಂದು ನಿಯಮ ಇಲ್ಲ. ಇಲ್ಲಿ ನೋಡಿ 5, 5ರಲ್ಲಿ 2 ಕಳೆದ್ರೆ 3, 3ಕ್ಕೆ 1 ಸೇರಿಸಿದ್ರೆ 4, 4ಕ್ಕೆ ಪುನಃ 7 ಸೇರಿಸಿದ್ರೆ 11, ಪುನಃ ಋಣ ಸಂಖ್ಯೆ ಇದೆ. ಇದೇ ರೀತಿ ಮುಂದುವರೆದಿದೆ. 2ನೇ ಉದಾಹರಣೆಯಲ್ಲೂ ಕೂಡ ಯಾವುದೇ ನಿಯಮವನ್ನು ನೀವು ಗುರುತು ಮಾಡೋಕ್ಕಾಗಲ್ಲ. ಇದೇ ರೀತಿ ಈ ಗುಂಪಿನಲ್ಲಿರ್ತಕ್ಕಂಥ ಎಲ್ಲ ಸಂಖ್ಯಾಪಟ್ಟಿಗಳಲ್ಲಿ ಯಾವುದೇ ನಿಯಮ ಇಲ್ಲ. ಹಾಗಾದರೆ ಶ್ರೇಣಿ ಅಂದ್ರೇನು? ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ವ್ಯವಸ್ಥೆಗೊಳಿಸಿರುವ ಸಂಖ್ಯೆಗಳ ಗುಂಪನ್ನು ಶ್ರೇಣಿ ಅಂತ ಹೇಳ್ತೀವಿ. ಇಲ್ಲಿ ಒಂದು ನಿರ್ದಿಷ್ಟ ಸಂಖ್ಯೆಯಿಂದ ಪ್ರತಿಯೊಂದು ಸಂಖ್ಯೆ ಹೆಚ್ಚಾಗ್ತಾ ಇರಬಹುದು, ಅಥವಾ ನಿರ್ದಿಷ್ಟ ಸಂಖ್ಯೆಯಷ್ಟು ಒಂದೊಂದು ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತಾ ಇರಬಹುದು. ಈ ರೀತಿ ಒಂದು ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ವ್ಯವಸ್ಥೆಗೊಳಿಸಿರುವ ಸಂಖ್ಯೆಗಳ ಗುಂಪನ್ನು ಶ್ರೇಣಿ ಅಂತ ಹೇಳ್ತೀವಿ. ಇಲ್ಲಿ ಬರೆಯೋಣ. ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ವ್ಯವಸ್ಥೆಗೊಳಿಸಿರುವ ಸಂಖ್ಯೆಗಳ ಗುಂಪಿಗೆ ಶ್ರೇಣಿ ಎನ್ನುವರು. ಒಂದನೇ ಗುಂಪಿನಲ್ಲಿರ್ತಕ್ಕಂಥ ಎಲ್ಲ ಸಂಖ್ಯಾಪಟ್ಟಿ ಶ್ರೇಣಿಗೆ ಉದಾಹರಣೆಯಾಗಿದೆ. ಆದರೆ 2ನೇ ಸಂಖ್ಯಾಪಟ್ಟಿ ಇದೆಯಲ್ಲ, 2ನೇ ಗುಂಪಿನಲ್ಲಿರ್ತಕ್ಕಂಥ ಸಂಖ್ಯಾಪಟ್ಟಿಗಳು ಇವು ಶ್ರೇಣಿಯಾಗಿಲ್ಲ, ಇವು ಶ್ರೇಣಿಗಳಲ್ಲ ಅಂತ ನಮಗೆ ಗೊತ್ತಾಗುತ್ತೆ. ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ವ್ಯವಸ್ಥೆಗೊಳಿಸಿದರೆ ಶ್ರೇಣಿ, ನಿರ್ದಿಷ್ಟ ನಿಯಮಕ್ಕನುಸಾರವಾಗಿ ವ್ಯವಸ್ಥೆಗೊಳಿಸದೇ ಇದ್ದರೆ
ಶ್ರೇಣಿ ಆಗದೇ ಇರತಕ್ಕಂಥ ಸಂಖ್ಯಾಪಟ್ಟಿ ಅಂತ ತಿಳ್ಕೊಂಡ್ವಿ. ಇನ್ನು ನಂತರ ನಾವು ತಿಳ್ಕೊಬೇಕಾಗಿರ್ತಕ್ಕಂಥ ಇನ್ನೊಂದು ಮುಖ್ಯವಾದ ಅಂಶ ಯಾವುದಿಲ್ಲ ಅಂದರೆ, ಒಂದು ಶ್ರೇಣಿಯ ಪಟ್ಟಿಯಲ್ಲಿರ್ತಕ್ಕಂಥ ಯಾವುದೇ ಸಂಖ್ಯೆಯನ್ನು ಆ ಶ್ರೇಣಿಯ ಪದ ಅಂತ ಕರಿತೀವಿ. ಆ ಪದಗಳಲ್ಲಿ ಒಂದನೇ ಪದವನ್ನು A1 ರಿಂದ ಸೂಚಿಸ್ತೀವಿ, ಎರಡನೇ ಪದವನ್ನು A2, ಮೂರನೇ ಪದವನ್ನು A3 ಇತ್ಯಾದಿಗಳಿಂದ ಸೂಚಿಸಿ ಬರಿತೀವಿ. ಇಲ್ಲಿ ಬರ್ಕೊಳ್ಳೋಣ. ಇಲ್ಲಿ ಉದಾಹರಣೆ 1 ತೆಗೆದುಕೊಂಡ್ರೆ ನಮಗೆ ಸಿಗ್ತಕ್ಕಂಥ ಸಂಖ್ಯೆಗಳು 1, 3, 5, 7, 9 ಇತ್ಯಾದಿ. ಇಲ್ಲಿ ಒಂದನೇ ಪದ ಅದನ್ನು A1 ಈ ರೀತಿ ಬರೆದು ಅದ್ರ ಮುಂದೆ 1 ಅಂತ ಬರಿತೀವಿ. ಎರಡನೇ ಪದ A2 ದಟ್ ಈಸ್ ಈಕ್ವಲ್ ಟು 3, ಮೂರನೇ ಪದ A3 ಈಸ್ ಈಕ್ವಲ್ ಟು 5 ಇತ್ಯಾದಿ. ಇದೇ ರೀತಿ ಉಳಿದಿರ್ತಕ್ಕಂಥ ಎಲ್ಲ ಉದಾಹರಣೆಗಳನ್ನು ನೀವು ಸಂಕೇತಾಕ್ಷರಗಳಿಂದ ಸೂಚಿಸಿ ಬರಿಬಹುದು. ಇವಾಗ ಸಮಾಂತರ ಶ್ರೇಣಿಗಳು ಈ ಅಧ್ಯಾಯದಲ್ಲಿ ಶ್ರೇಣಿ ಅಂದ್ರೆ ಏನು ಅಂತ ನಾವು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಸಮಾಂತರ ಶ್ರೇಣಿ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸಮಾಂತರ ಶ್ರೇಣಿ ಒಂದು ಶ್ರೇಣಿಯ ಯಾವುದೇ ಪದ ಮೊದಲ ಪದವನ್ನು ಹೊರತುಪಡಿಸಿ ಮತ್ತು ಅದರ ಹಿಂದಿನ ಪದಗಳ ವ್ಯತ್ಯಾಸ ಒಂದು ಸ್ಥಿರಾಂಕವಾಗಿದ್ದರೆ ಅಂತಹ ಶ್ರೇಣಿಯನ್ನು ಸಮಾಂತರ ಶ್ರೇಣಿ ಎನ್ನುವರು. ಉದಾಹರಣೆಯನ್ನು ತೆಗೆದುಕೊಂಡು ನೋಡೋಣ. ಉದಾಹರಣೆ 5, 8, 11, 14, 17, 20 ಇಲ್ಲಿ ಒಂದು ಶ್ರೇಣಿಯನ್ನು ನಾವು ಬರೆದಿದ್ದೀವಿ. ಇಲ್ಲಿ ಯಾವುದೇ ಪದ ತೆಗೆದುಕೊಂಡು ಅದರ ಹಿಂದಿನ ಪದವನ್ನು ಕಳೆದ್ರೆ ನಮಗೆ ಒಂದೇ ಸ್ಥಿರ ಸಂಖ್ಯೆ ಸಿಗುತ್ತೆ. ಅದನ್ನು ಇಲ್ಲಿ ಪರೀಕ್ಷೆ ಮಾಡೋಣ. ಒಂದನೇ ವ್ಯತ್ಯಾಸ D1 ಅಂತ ತೆಗೆದುಕೊಳ್ಳೋಣ. 8 - 5 ದಟ್ ಈಸ್ ಈಕ್ವಲ್ ಟು 3. ಎರಡನೇ ವ್ಯತ್ಯಾಸ ನೋಡಿ, 11 - 8 ದಟ್ ಈಕ್ವಲ್ ಟು 3. ಮೂರನೇ ವ್ಯತ್ಯಾಸ 14 - 11. ಯಾವುದೇ ಪದ ತೆಗೆದುಕೊಂಡು ಅದರ ಹಿಂದಿನ ಪದವನ್ನೇ ನಾವು ಕಳಿಬೇಕು, ಆವಾಗ ನಮಗೆ ಸ್ಥಿರ ಸಂಖ್ಯೆ ಸಿಗುತ್ತೆ ಇತ್ಯಾದಿ. ಇದೇ ರೀತಿ ನಾವು ಮುಂದುವರಿಬಹುದು. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಒಂದು ಶ್ರೇಣಿಯ ಯಾವುದೇ ಪದ. ಇಲ್ಲಿ ಎರಡನೇ ಪದ, ಮೂರನೇ ಪದ, ನಾಲ್ಕನೇ ಪದವನ್ನು ತೆಗೆದುಕೊಂಡಿದ್ದೀವಿ. ಮೊದಲ ಪದವನ್ನು ಹೊರತುಪಡಿಸಿದ್ದೀವಿ, ಯಾಕೆಂದರೆ ಮೊದಲ ಪದಕ್ಕೆ ಹಿಂದಿನ ಪದ ಇರಲ್ಲ. ಈ ರೀತಿ ನಾವು ವ್ಯತ್ಯಾಸ ನೋಡ್ತಾ ಹೋಗ್ತಾ ಇದ್ದೀವಿ. ಒಂದು ಶ್ರೇಣಿಯ ಯಾವುದೇ ಪದ ಮತ್ತು ಅದರ ಹಿಂದಿನ ಪದಗಳ ವ್ಯತ್ಯಾಸ ಒಂದು ಸ್ಥಿರಾಂಕವಾಗಿದ್ದರೆ ಅಂತ ಇದೆ, ಇಲ್ಲಿ ಸ್ಥಿರಾಂಕನೇ ಬರ್ತಾ ಇದೆ. ಈ ರೀತಿಯ ಶ್ರೇಣಿಗಳನ್ನು ಸಮಾಂತರ ಶ್ರೇಣಿಗಳು ಅಂತ ಹೇಳ್ತೀವಿ. ಎರಡನೇ ಉದಾಹರಣೆ ತೆಗೆದುಕೊಂಡು ತೋರಿಸ್ತೇನೆ ನಿಮಗೆ. √2, 2 √2, 3√2, 4√2 ಇತ್ಯಾದಿ. ಇಲ್ಲಿ ಸ್ಥಿರಾಂಕವನ್ನು ಅಂದರೆ ಯಾವುದೇ ಎರಡು ಪದಗಳ ವ್ಯತ್ಯಾಸ, ಒಂದನೇ ಪದ ಬಿಟ್ಟು ಎರಡನೇ ಪದದಲ್ಲಿ ಒಂದನೇ ಪದ, ಮೂರನೇ ಪದದಲ್ಲಿ ಎರಡನೇ ಪದ, ಈ ರೀತಿ ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ. ಒಂದನೇ ವ್ಯತ್ಯಾಸ 2√2 -√2, ಉತ್ತರ ನಮಗೆ √2 ಬರುತ್ತೆ. ಎರಡನೇ ವ್ಯತ್ಯಾಸ ತೆಗೆದುಕೊಳ್ಳೋಣ. 3√2 -2√2, ಇಲ್ಲೂ ಕೂಡ ವ್ಯತ್ಯಾಸ √2 ಬರುತ್ತೆ. ಮೂರನೇ ವ್ಯತ್ಯಾಸ 4√2 -3√2, ಇಲ್ಲೂ ಕೂಡ ವ್ಯತ್ಯಾಸ √2 ಆಗಿದೆ. ಈ ರೀತಿಯಾಗಿ ನಾವು ಯಾವುದೇ ಪದವನ್ನು ತೆಗೆದುಕೊಂಡು ಅದರ ಹಿಂದಿನ ಪದವನ್ನು ಕಳೆದುಬಿಟ್ರೆ ಒಂದು ಸ್ಥಿರ ಸಂಖ್ಯೆ ಬರ್ತಾ ಹೋಗುತ್ತೆ. ಈ ರೀತಿ ಸಂಖ್ಯಾಪಟ್ಟಿಯನ್ನು ಸಮಾಂತರ ಶ್ರೇಣಿ ಅಂತ ಹೇಳ್ತೀವಿ. ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವ್ಯತ್ಯಾಸ ನೀವು ಗಮನಿಸಬೇಕಾಗಿರೋದು ನೋಡಿ. ಒಂದನೇ ಉದಾಹರಣೆಯಲ್ಲಿ ಇಂಟೀಜರ್ಸ್ ಅಂದರೆ ಪೂರ್ಣಾಂಕಗಳಿವೆ. ಎರಡನೇ ಉದಾಹರಣೆಯಲ್ಲಿ ಅಭಾಗಲಬ್ಧ ಸಂಖ್ಯೆಗಳಿವೆ. ಅಂದರೆ ಒಂದು ಸಮಾಂತರ ಶ್ರೇಣಿಯ ಪದಗಳು ವಾಸ್ತವ ಸಂಖ್ಯೆಗಳಾಗಿರ್ತವೆ. ಏಕೆಂದರೆ ಎಲ್ಲ ಪೂರ್ಣಾಂಕಗಳು ಭಾಗಲಬ್ಧ ಸಂಖ್ಯೆಗಳು ಮತ್ತು ಅಭಾಗಲಬ್ಧಗಳ ಸಂಖ್ಯೆಗಳ ಸಂಯೋಗವನ್ನು ನಾವು ವಾಸ್ತವ ಸಂಖ್ಯೆಗಳು ಅಂತ ಕರಿತೀವಿ. ಅದು ಒಂದು ಅಂಶವನ್ನು ಇಲ್ಲಿ ನಾವು ಸೇರಿಸ್ಬಿಡೋಣ. ಒಂದು ಸಮಾಂತರ ಶ್ರೇಣಿಯ ಪದಗಳು ವಾಸ್ತವ ಸಂಖ್ಯೆಗಳಾಗಿರುತ್ತವೆ.
ವಿದ್ಯಾರ್ಥಿಗಳೇ, ನಾವು ಇಲ್ಲಿವರೆಗೆ ಸಮಾಂತರ ಶ್ರೇಣಿಗಳು ಈ ಘಟಕದಲ್ಲಿ ಶ್ರೇಣಿ ಅಂದ್ರೇನು, ಸಮಾಂತರ ಶ್ರೇಣಿ ಅಂದ್ರೇನು ಮತ್ತು ಆ ಒಂದು ಶ್ರೇಣಿಯ ಪದಗಳ ಬಗ್ಗೆ ತಿಳ್ಕೊಂಡಿದ್ದೀವಿ. ನಂತರ ಈ ಸಮಾಂತರ ಶ್ರೇಣಿಯಲ್ಲಿ ಯಾವುದೇ ಪದ ಮತ್ತು ಅದರ ಹಿಂದಿನ ಪದಗಳ ವ್ಯತ್ಯಾಸ ಒಂದು ಸ್ಥಿರಾಂಕವಾಗಿರುತ್ತದೆ ಅಂತ ಹೇಳಿದ್ವಿ. ಆ ಸ್ಥಿರಾಂಕವನ್ನು ನಾವು ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಹೇಳ್ತೀವಿ. ಹಾಗಾದರೆ ಒಂದು ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ವ್ಯಾಖ್ಯಾನಿಸಿ ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ. ತಾವು ನೋಡ್ತಾ ಇದ್ದೀರಿ, ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಒಂದು ಸಮಾಂತರ ಶ್ರೇಣಿಯ ಯಾವುದೇ ಪದ ಮೊದಲ ಪದವನ್ನು ಹೊರತುಪಡಿಸಿ ಮತ್ತು ಅದರ ಹಿಂದಿನ ಪದಗಳ ವ್ಯತ್ಯಾಸವನ್ನು ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎನ್ನುವರು. ಅದನ್ನು ನಾವು ಡಿ ಅಕ್ಷರದಿಂದ ಸೂಚಿಸ್ತೀವಿ. ಯಾವುದೇ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವನ್ನು ಡಿ ಇಂದ ಸೂಚಿಸ್ತೀವಿ. ಉದಾಹರಣೆಗಳನ್ನು ತೆಗೆದುಕೊಳ್ಳೋಣ. ಉದಾಹರಣೆ 1 5 9 13 ಇತ್ಯಾದಿ. ಇಲ್ಲಿ ಸಾಮಾನ್ಯ ವ್ಯತ್ಯಾಸವನ್ನು ಹೇಗೆ ಕಂಡುಹಿಡಿಯೋದು? ಸಾಮಾನ್ಯ ವ್ಯತ್ಯಾಸ ಡಿ ಈಸ್ ಈಕ್ವಲ್ ಟು ಈ ಶ್ರೇಣಿಯ ಯಾವುದೇ ಪದ, ಇಲ್ಲಿ ಎರಡನೇ ಪದ ತೆಗೆದುಕೊಳ್ತೇನೆ, -1 ದಟ್ ಈಸ್ ಈಕ್ವಲ್ ಟು ಮೂರನೇ ಪದ ಮೈನಸ್ ಎರಡನೇ ಪದ, ನಾಲ್ಕನೇ ಪದ ಮೈನಸ್ ಮೂರನೇ ಪದ. ಈ ಎಲ್ಲ ವ್ಯತ್ಯಾಸಗಳು ಕೂಡ ಒಂದೇ ಆಗಿರುತ್ತೆ. ಆದ್ದರಿಂದ ಇಲ್ಲಿ 4 ಈ ದತ್ತ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಆಗಿದೆ. ಒಂದು ಸಮಾಂತರ ಶ್ರೇಣಿಯ ಪದಗಳು ವಾಸ್ತವ ಸಂಖ್ಯೆಗಳಾಗಿರೋದ್ರಿಂದ ಸಾಮಾನ್ಯ ವ್ಯತ್ಯಾಸವೂ ಸಹ ಒಂದು ವಾಸ್ತವ ಸಂಖ್ಯೆ ಆಗಿರುತ್ತದೆ. ಆ ಅಂಶವನ್ನು ಕೂಡ ಇಲ್ಲಿ ಬರೆದು ಬಿಡೋಣ. ಒಂದು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಡಿಯು ವಾಸ್ತವ ಸಂಖ್ಯೆಯಾಗಿರುತ್ತದೆ. ಇವತ್ತಿನ ಅಭ್ಯಾಸ ಪಾಠದಲ್ಲಿ ಏನೇನು ಕಲ್ತ್ವಿ ಅಂತ ಒಂದ್ಸಲ ಪಟ್ಟಿ ಮಾಡೋಣ. ಶ್ರೇಣಿ ಹಿಂದೇನು ಅಂತ ಕಲ್ತ್ವಿ, ಸಮಾಂತರ ಶ್ರೇಣಿಗಳು, ಒಂದು ಶ್ರೇಣಿಯ ಪದಗಳು ಮತ್ತು ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಇದೆಲ್ಲ ತಮಗೆ ಸರಿಯಾಗಿ ಮನವರಿಕೆ ಆಗಿದೆ ಅನ್ನೋ ವಿಶ್ವಾಸದ ಮೇಲೆ ಇವತ್ತಿನ ತರಗತಿಯನ್ನು ನಾನು ಮುಕ್ತಾಯ ಮಾಡ್ತಾ ಇದ್ದೇನೆ.